ಒಂದು ಆರ್ಡರ್ಗೆ ನನಗೆ 160 ರೂಪಾಯಿ ಕೊಡ್ತಾ ಇದ್ದ. 160 ರೂಪಾಯಿ ಯಾಕೆ ಕೊಡ್ತಾ ಇದ್ದ ಗೊತ್ತಿಲ್ಲ. 160 ಅಮೌಂಟ್ ಬರಲ್ಲ, ಒನ್ಲಿ 80 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ಟೆಕ್ನಿಕಲ್ ಇಶ್ಯೂನ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸಿದ್ದೇನೋ. ಟೆಕ್ನಿಕಲ್ ಇಶ್ಯೂ ಇದ್ರೆ ಅದು ಕಟ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಇವಾಗ ನಾನು ಅರ್ನ್ ಮಾಡಿರೋದು ಎಷ್ಟು, ಅದೇ ರೀತಿ ನೋಡಿ ಅದು ಕೊಡಲ್ಲ, ಸುಮ್ಮನೆ ತೋರಿಸ್ತಾನೆ. ನಂಗೂ ಅದೇ ತರ ಆಗಿತ್ತು, ಎಲ್ಲರೂ ಅದೇ ಕಮೆಂಟ್ ಹೇಳ್ತಾ ಇದ್ರು. ನಾನು ಶಾಕ್ ಆಗೋದೆ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ನಾನು ಒಂದ್ ದಿನ ಅಥವಾ 2 ಡೇಸ್ ಬ್ಯಾಕ್ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಏನಂದ್ರೆ ಒಂದು ಆರ್ಡರ್ಗೆ ನನಗೆ 160 ರೂಪಾಯಿ ಕೊಡ್ತಾ ಇದ್ದ. 160 ರೂಪಾಯಿ ಯಾಕೆ ಕೊಡ್ತಾ ಇದ್ದ ಗೊತ್ತಿಲ್ಲ. ಯಾಕೆ ನನಗೋಸ್ಕರನೇ ಯಾಕೆ ಕೊಟ್ಟನೆ, ಬೇರೆಯವ್ರಿಗೂ ಕೊಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ವಿಡಿಯೋನ ಮಾಡಿಬಿಟ್ಟಿದ್ದೆ. ಅದಕ್ಕೆ ತುಂಬಾ ಜನ ಕೂಡ ಕಮೆಂಟ್ ಮಾಡಿದಿರ, ನಾನು ಈ ರೀತಿ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು ಅಂತ. ಇನ್ನೊಬ್ರು ಏನ್ ಹೇಳಿದಾರೆ ಅಂದ್ರೆ, ಮನೆ ಹೊಲ ಬಿಟ್ಬಿಟ್ಟು ಸ್ವಿಗ್ಗಿ ಅಂದ್ರೆ ಮನೆ ಹೊಲ ಬಿಟ್ಬಿಟ್ಟು ಡ್ರೈವರ್ಗೆ ಜಾಬ್ಗೆ ಸೇರ್ಬಿಡ್ತೀನಿ ಈ ತರ ಕೊಟ್ರೆ ಅಂತ ಕೇಳಿದ್ದಾನೆ. ಅದು ಅಲ್ಲದೆ ಇನ್ನೊಂದೇನಪ್ಪಾ ಅಂದ್ರೆ, ಕೆಲವೊಬ್ರು ಹೇಳಿದ್ದೇನಂದ್ರೆ ಇವಾಗ ಕೊಡ್ತಾ ಇದ್ದಾನೆ, ಬಟ್ ನಿಮ್ಮ ಕ್ರೆಡಿಟ್ ಆಗೋ ಟೈಮಲ್ಲಿ, ಅಮೌಂಟ್ ಕ್ರೆಡಿಟ್ ಆಗೋ ಟೈಮಲ್ಲಿ ನಿಮ್ಗೆ ಅಮೌಂಟ್ ಹಾಕಲ್ಲ, ಅಂದ್ರೆ ನಿಮ್ಗೆ ಎಷ್ಟಿದೆ ಅಷ್ಟೇ ಹಾಕ್ತಾರೆ. ಇಲ್ಲೊಂದು ಕಮೆಂಟ್ ಇದೆ, ಅದನ್ನ ಓದ್ಬಿಡ್ತೀನಿ. ಫಸ್ಟ್ ಕಮೆಂಟ್ನ ಓದ್ಬಿಡ್ತೀನಿ. ನಿಂಗೆ 160 ರೂಪಾಯಿ ಬರಲ್ಲ, 80 ಅಷ್ಟೇ ವೀಕ್ಲಿ ಪೇಔಟ್ ಅಲ್ಲಿ ಬರೋದು. ಫಸ್ಟ್ ರೀಸನ್, ನೀವು ಲಾಗಿನ್ ಆಗಿ ತುಂಬಾ ದಿನ ಆಗಿದೆ ಗುರು, ನಂಗೂ ಕೊಡ್ತಿದ್ದ, ಬಟ್ ವೀಕ್ಲಿ ಪೇಔಟ್ ಅಲ್ಲಿ ಪರ್ ಆರ್ಡರ್ ಎಕ್ಸ್ಟ್ರಾ ಪೇಡ್ ಅಂತ ಹೇಳಿ ಕಟ್ ಮಾಡ್ತಾನೆ ಬ್ರೋ. 160 ಅಮೌಂಟ್ ಬರಲ್ಲ, ಒನ್ಲಿ 80 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ನನಗೂ ಕೂಡ ಅನಿಸ್ತು ಟೆಕ್ನಿಕಲ್ ಇಶ್ಯೂನ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸಿದ್ದೇನೋ. ಟೆಕ್ನಿಕಲ್ ಇಶ್ಯೂ ಇದ್ರೆ ಅದು ಕಟ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ನಾನು ವೇಟ್ ಮಾಡ್ತಾ ಇದ್ದೆ, ವೀಕ್ಲಿ ಪೇಔಟ್ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ವೀಕ್ಲಿ ಪೇಔಟ್ ಆಗೇ ಬಿಟ್ಟಿದೆ. ಏನಪ್ಪಾ ಅಂದ್ರೆ, ಇವಾಗ ನಿಮ್ಗೆ ರೆಕಾರ್ಡಿಂಗ್ ಮೂಲಕ ತೋರಿಸ್ತೀನಿ ನಂಗೆ ಎಷ್ಟು ಕ್ರೆಡಿಟ್ ಆಯ್ತು ಅಂತ ಹೇಳ್ಬಿಟ್ಟು, ನಾನು ಅರ್ನಿಂಗ್ ಮಾಡಿರೋದು ಎಷ್ಟು ಕ್ರೆಡಿಟ್ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ರೆಕಾರ್ಡಿಂಗ್ ಅಂದ್ರೆ ನೀವು ಸ್ಕ್ರೀನ್ ಶಾಟ್ ಹಾಕ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಎಡಿಟ್ ಮಾಡ್ಬಿಟ್ಟವನೇ ಅಂತ ಅನಿಸ್ಬಿಡುತ್ತೆ. ಇವಾಗ ರೆಕಾರ್ಡಿಂಗ್ ಹಾಕಿದ್ರೆ, ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿದ್ರೇನೆ ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ಎಡಿಟಿಂಗ್ ಏನು ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಇನ್ನು ತುಂಬಾ ಜನ ತುಂಬಾ ತರದ ಕಮೆಂಟ್ ಗಳನ್ನ ಮಾಡಿದೀರಾ. ಇಲ್ಲ ಇದು ಫೇಕು, ನೀವು ಮತ್ತೆ ಸ್ವಿಗ್ಗಿ ಅವರು ಕುತ್ಕೊಂಡು, ಅಂದ್ರೆ ಸ್ವಿಗ್ಗಿ ಅವರು ಸೇರ್ಬಿಟ್ಟು ಈ ತರ ವಿಡಿಯೋಗಳನ್ನ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಆ ರೀತಿ ಯಾವುದೇ ರೀತಿಯ ವಿಡಿಯೋಗಳನ್ನ ಸ್ವಿಗ್ಗಿ ಟೀಮ್ ಅವರು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ನನಗೆ ಅರ್ನಿಂಗ್ಸ್ ಬಂತು, ನೋಡೋಣ ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೋದಾಗ ನನಗೂ ಕೂಡ ಶಾಕ್ ಆಯ್ತು. ಆ ರೀತಿ ಆಯ್ತು. ಇವಾಗ ನಾನು ಅರ್ನ್ ಮಾಡಿರೋದು ಎಷ್ಟು, ಅದೇ ರೀತಿ ನೋಡಿ ಅದು ಕೊಡಲ್ಲ, ಸುಮ್ಮನೆ ತೋರಿಸ್ತಾನೆ. ನಂಗೂ ಅದೇ ತರ ಆಗಿತ್ತು, ಎಲ್ಲರೂ ಅದೇ ಕಮೆಂಟ್ ಹೇಳ್ತಾ ಇದ್ರು. ನಾನು ಶಾಕ್ ಆಗೋದೆ. ಓಕೆ, ಏನಾಗುತ್ತೋ ಏನಿಲ್ಲೋ ಅಂತ ಹೇಳ್ಬಿಟ್ಟು. ಇವಾಗ ನಿಮ್ಗೆ ಅರ್ನಿಂಗ್ ಬಗ್ಗೆ ಇವಾಗ ತೋರಿಸ್ಬೇಕು ಅಂದ್ರೆ, ಇವಾಗ ನಾನು ಮೇನ್ ಪೇಜ್ ನ ತೋರಿಸ್ಬಿಡ್ತೀನಿ. ಇದೇ ನಂದು. ಇವಾಗ ಅರ್ನಿಂಗ್ ಸೆಕ್ಷನ್ಗೆ ಹೋಗೋಕ್ಕೂ ಮುಂಚೆ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡ್ಬೋದು ನಿಮಗೀಗ. ಓಕೆ, ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ಕ್ರೀನ್ ರೆಕಾರ್ಡ್ ಇನ್ನೂ ಆನ್ ಆಗಿಲ್ಲ, ಇವಾಗ ಆನ್ ಆಯ್ತು ನೋಡಿ. ಸ್ಕ್ರೀನ್ ರೆಕಾರ್ಡ್ ಆನ್ ಆಯ್ತಾ? ಓಕೆ, ಇವಾಗ ನಾನು ಸ್ವಿಗ್ಗಿದು ಇವತ್ತು 20 ರೂಪಾಯಿ ಎಕ್ಸ್ಟ್ರಾ ಇದೆ. 20 ರೂಪಾಯಿ ಎಕ್ಸ್ಟ್ರಾ ಅಂದ್ರೆ ನನಗೆ ಟೋಟಲ್ 50 ರೂಪಾಯಿ ಬೇಸ್ ಪೇ, 20 ರೂಪಾಯಿ 70 ರೂಪಾಯಿ ಇದೆ ಮಾರ್ನಿಂಗು. ಓಕೆ, ಇವಾಗ ಅರ್ನಿಂಗ್ ಸೆಕ್ಷನ್ಗೆ ಬರೋಣ. ಅರ್ನಿಂಗ್ ಸೆಕ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ವೀಕ್ಲಿ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು, ವೀಕ್ಲಿ ಸೆಕ್ಷನ್ಗೆ ಕ್ಲಿಕ್ ಮಾಡ್ತೀನಿ. ನಾನು 8,200 ರೂಪಾಯಿ ನನ್ನ ಅಕೌಂಟಿಗೆ ಬಂದಿದೆ. ಓಕೆ, ಅವಾಗೇನು ನಾನು 4,000 ಏನು ಗಳಿಸಿದ್ದೆ, ಆ 4,000 ನೋಡ್ಬೋದು ನೀವು. 4,000 ಅದಾದ್ಮೇಲೆ 1,760, ಅದಕ್ಕಿಂತ ಹಿಂದಿನ ದಿನ 2,440. 4,000 ನೀವು ಆಲ್ರೆಡಿ ವಿಡಿಯೋನ ನೋಡಿದ್ದೀರಾ. ಟೋಟಲ್ 8,200 ರೂಪಾಯಿ ನನ್ನ ಅಕೌಂಟ್ಗೆ ಬಂದಿದೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಏನಂದ್ರೆ 8,200 ರೂಪಾಯಿ ಯಾವಾಗ ಕ್ರೆಡಿಟ್ ಆಗಿದೆಯಪ್ಪ ಅಂತಂದ್ರೆ, 13ನೇ ತಾರೀಕು 4/24 ಮುಂಜಾನೆ ಆಗಿದೆ. ಇವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ, ನಿಮ್ಗೆ ನನ್ನ ಪಾಸ್ಬುಕ್ದು ಸ್ಕ್ರೀನ್ ಶಾಟ್ ಹಾಕ್ತಾ ಇದೀನಿ ನೋಡಿ ಇಲ್ಲಿ. ಓಕೆ, ಇಲ್ಲೇನು ಹಾಕ್ತಾ ಇದೀನಿ ಸ್ಕ್ರೀನ್ ಶಾಟು, ಇಲ್ಲಿ ನೋಡ್ಕೋಬಹುದು. ಇವಾಗ ಏನಪ್ಪಾ, ಇವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನನಗೆ ಎಷ್ಟು ಅರ್ನ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು 3 ದಿನದಲ್ಲಿ 8,200 ರೂಪಾಯಿ ಅರ್ನ್ ಮಾಡಿದ್ದೀನಿ. ಅದರಲ್ಲಿ ಪೆಟ್ರೋಲ್ ಬಂದ್ಬಿಟ್ಟು 1,000 ತೆಗೆದ್ರು, 7,000 ಅಂತೂ ನನಗೆ ಉಳಿಯುತ್ತೆ. ತುಂಬಾ ಜನ ಹೇಳ್ತಾ ಇದ್ರು ಇದು ಫೇಕು, ಇದು ಆಗಲ್ಲ ಅಂತ ಹೇಳ್ಬಿಟ್ಟು. ನಾನು ಪ್ರತಿದಿನ ಆಗುತ್ತೆ ಅಂತ ನಾನು ಕೂಡ ಎಲ್ಲೂ ಕೂಡ ಹೇಳಿಲ್ಲ. ಇವಾಗ ಇದನ್ನ ಸ್ಟಾಪ್ ಮಾಡ್ಬಿಡೋಣ. ಇರಿ, ಸ್ಕ್ರೀನ್ ರೆಕಾರ್ಡರ್ ಸೇವ್ ಕೂಡ ಆಯ್ತು. ಇವಾಗ ಏನಪ್ಪಾ ಅಂದ್ರೆ, ಹೇಳ್ತಾ ಇದ್ರಿ ಇಲ್ಲ ಈ ರೀತಿ ಆಗಲ್ಲ, ನಿಮ್ಗೆ ಹೆಂಗ್ ಕೊಟ್ಬಿಟ್ಟ, ನೀವು ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಇಲ್ಲೊಂದು ಸ್ಕ್ರೀನ್ ಶಾಟ್ ಹಾಕ್ತಾ ಇದೀನಿ ನೋಡಿ. ಯಾರಾದ್ರೆ ಒಬ್ರು ಕಮೆಂಟ್ ಮಾಡಿದ್ದಾರೆ, ಇಲ್ಲ ನನಗೂ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಕೂಡ ಅವ್ರದ್ದು ಸ್ಕ್ರೀನ್ ಶಾಟ್ ಹಾಕಿದೀನಿ. ಅವರು ಕೂಡ 4,000 ಚಿಲ್ಲರೆ ಏನೋ ಅರ್ನ್ ಮಾಡಿದ್ದಾರೆ. ಓಕೆ, ಅದೇ ರೀತಿ ಜಾಸ್ತಿ ಜನಕ್ಕಿಲ್ಲ, ಸ್ವಲ್ಪ ಜನಕ್ಕೆ ಕೊಟ್ಟಿದ್ದಾರೆ. ಯೂಟ್ಯೂಬರ್ ಅಂತ ನನ್ಗೇನೋ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ. ಅವ್ರಿಗೆ ನಾ ಯೂಟ್ಯೂಬರ್ ಅಂತ ಗೊತ್ತಿದೆಯೋ ಇಲ್ಲೋ ಅದು ಇನ್ನೂ ಗೊತ್ತಿಲ್ಲ. ಓಕೆ, ಏನಪ್ಪಾ ಅಂದ್ರೆ, ಅವತ್ತು ಶಿವರಾತ್ರಿ ದಿನ ಹುಡುಗರು ಯಾರು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು
ಇವ್ರ ಮಾಡಲ್ವಲ್ಲ, ಕೊಟ್ಟು ನೋಡೋಣ, ಇವ್ರು ಕೊಟ್ಟು ನೋಡೋಣ, ಮಾಡಿದ್ರೆ ಮಾಡ್ಲಿ ಬಿಟ್ರೆ ಬಿಡ್ಲಿ ಅನ್ನೋ ಕಾರಣಕ್ಕೆ ನಮ್ಗೆ ಅರ್ನಿಂಗ್ಸ್ ಆಗೋ ರೀತಿ ಕೊಟ್ಟಿದ್ದ. ಬಟ್ ಆ ರೀತಿ ಅವತ್ತು ನಾನು ಹೋಗ್ಬಿಟ್ಟು ಅರ್ನಿಂಗ್ ಮಾಡ್ಬಿಟ್ಟು 4,000 ಒಂದೇ ದಿನ ಅರ್ನ್ ಮಾಡಿದೀನಿ. ಅಂದ್ರೆ ಏನಪ್ಪಾ ಅಂದ್ರೆ ಇದು ಶಾಕಿಂಗ್. ಯಾಕಂದ್ರೆ ನಾರ್ಮಲ್ ಆಗಿ ಮಾಡೋರು 2,000 ಮಾಡ್ತಾರೆ, 2,500 ಮಾಡ್ತಾರೆ. ಸಡನ್ ಆಗಿ 4,000 ತೋರಿಸಿದ ತಕ್ಷಣ ಯಾರಿಗಾದ್ರೂ ಅನಿಸ್ಬಿಡುತ್ತೆ ಇದು ಫೇಕು, ಇದು ಎಡಿಟಿಂಗು, ಇದು ಸ್ವಿಗ್ಗಿ ಮತ್ತು ಇವರು ಸೇರ್ಬಿಟ್ಟು ಪ್ರಮೋಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಯಾರಿಗಾದ್ರೂ ಅನ್ಸುತ್ತೆ. ನನಗಾದ್ರೂ ಅನಿಸ್ತಾ ಇತ್ತು, ಏನು ಇವ್ ಇಷ್ಟ ಹೆಂಗ್ ಕೊಡ್ತಾರೆ, ಇದೇನೋ ಫೇಕ್ ಇದೆ, ಇವನೇ ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ನನಗೂ ಅನಿಸ್ತಾ ಇತ್ತು. ಯಾವುದೇ ರೀತಿ ಫೇಕ್ ಅಲ್ಲ, ಏನೆಲ್ಲ. 3 ದಿನಕ್ಕೆ ನಾನು ಅರ್ನ್ ಮಾಡಿರೋದು ಎಷ್ಟಂದ್ರೆ 8,200 ರೂಪಾಯಿ. ನಿಮ್ಗೆ ಅದ್ರದ್ದು ರೆಕಾರ್ಡಿಂಗ್ ಎಲ್ಲಾನು ಹಾಕಿದೀನಿ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಪ್ರತಿದಿನ ಈ ರೀತಿ ಆಗಲ್ಲ. ಒಬ್ರು ಹೇಳಿದಿರ ಇದ್ರ ರೀತಿ ಆಕ್ಟಿವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು. ಏನಂದ್ರೆ 50 ರೂಪಾಯಿ 80 ರೂಪಾಯಿ ಅಂತೂ ನನಗೆ ಒಂದು ವಾರದಿಂದ ಇದೆ. ಇವತ್ತು ಇದೆ, ನಿನ್ನೆನೂ ಇತ್ತು, ಮೊನ್ನೆನೂ ಇತ್ತು. ಅಂದ್ರೆ ನಾನ್ ಪೀಕ್ ಅವರ್ಸ್ ಅಲ್ಲಿ 50 ರೂಪಾಯಿ ಕೊಡ್ತಾನೆ, ಅದೇ ರೀತಿ ಪೀಕ್ ಅವರ್ಸ್ ಅಲ್ಲಿ 80 ರೂಪಾಯಿ ಕೊಡ್ತಾನೆ. ಓಕೆ, ಇದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ನಮ್ಗೆ ಯಾವ್ದು ಬೇಡ. ನಾರ್ಮಲ್ ಆಗಿ ಅಂದ್ರೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮ್ಗೆ ನಾರ್ಮಲ್ ಏನು ಬೇರೆ ಇನ್ಸೆಂಟಿವ್ ಎಲ್ಲ ಇರುತ್ತಲ್ಲ, ಅವ್ರಿಗೆ ಯಾವ ರೀತಿ ಆರ್ಡರ್ ಕೊಡ್ತಾನೆ ಆ ರೀತಿ ಆರ್ಡರ್ ಇದಕ್ಕೆ ಕೊಡಲ್ಲ. ಲಾಂಗ್ ಆರ್ಡರ್ಗಳನ್ನ ಕೊಡ್ತಾನೆ. 5 ಕಿಲೋಮೀಟರ್, 6 ಕಿಲೋಮೀಟರ್, 8 ಕಿಲೋಮೀಟರ್, 10 ಕಿಲೋಮೀಟರ್ ಈ ರೀತಿ ಆರ್ಡರ್ ಕೊಡ್ತಾನೆ. 4 ಕಿಲೋಮೀಟರ್, 5 ಕಿಲೋಮೀಟರ್ ಪಿಕಪ್ ಎಳಿತಾನೆ. ಅದಕ್ಕೆ ಏನು ಅಂದ್ರೆ ಎಳಿಲಿ, ನಮ್ಗೇನು ಇವಾಗ ಇಷ್ಟೇ ಅನ್ಕೊಳ್ಳಿ. ಇವಾಗ ನಾನು ಸಾಯಂಕಾಲ 7 ಗಂಟೆಗೆ ಹೋಗ್ತೀನಿ ಅನ್ಕೊಳ್ಳಿ, ಯಾವ್ದು ಬೇಡ. ನಾನು ಸಾಯಂಕಾಲ 7 ಗಂಟೆಯಿಂದ 11 ಗಂಟೆ ಹೋಗ್ತೀನಿ. 7 ಗಂಟೆಯಿಂದ 11 ಗಂಟೆ ಹೋದ್ರೆ ನನಗೆ 8ಇಂದ 10 ಆರ್ಡರ್, ಮಿನಿಮಮ್ 8 ಆದ್ರೂ ಆಗೇ ಆಗುತ್ತೆ. ಎಷ್ಟೇ ದೂರ ಕೊಡ್ಲಿ ಅವನು, ಎಷ್ಟೇ ಸಮೀಪ ಕೊಡ್ಲಿ, ಮಿನಿಮಮ್ 8 ಆದ್ರೂ ಆಗೇ ಆಗುತ್ತೆ. ಓಕೆ, 8 ಎಂಟ್ಲೆ ಎಷ್ಟು 64, 640 ರೂಪಾಯಿ ಆಗುತ್ತೆ ನನಗೆ. 640 ರೂಪಾಯಲ್ಲಿ ನನಗೆ 140 ರೂಪಾಯಿ ಪೆಟ್ರೋಲ್ ಹೋಗ್ಲಿ, 500 ರೂಪಾಯಿ ಉಳಿತಲ್ಲ. 4 ಅವರ್ಗೆ 500 ರೂಪಾಯಿ ಉಳಿತು. ಎಲ್ಲೂ ಕೊಡಲ್ಲ 4 ಅವರ್ಗೆ 500 ರೂಪಾಯಿ, ಯಾರು ಅರ್ನು ಕೂಡ ಮಾಡಲ್ಲ, ಆಗೋದು ಇಲ್ಲ. ಮತ್ತೆ ಇವಾಗ ಬೇಕಾದ್ ಹೋಗ್ಬೋದು, ಇವಾಗ ಬೇಕಾದ್ ಬರ್ಬೋದು. ಒಂದು ಕ್ಯಾನ್ಸಲ್ ಇರುತ್ತೆ, ಲಾಂಗ್ ಡಿಸ್ಟೆನ್ಸ್ ಏನಾದ್ರು ಆದ್ರೆ ನಾವು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಓಕೆ, ಈ ರೀತಿ ಇದೆ. ನಾನು ಹಳೆ ವಿಡಿಯೋಗಳಲ್ಲಿ ಏನಂದ್ರೆ ನಾನು ಸ್ವಿಗ್ಗಿ ಜಾಸ್ತಿ ಮಾಡ್ತಾ ಇರ್ಲಿಲ್ಲ, ಬೇರೆ ಜೊಮ್ಯಾಟೊ ಆಯ್ತು, ಬೇರೆ ಬೇರೆ ಪೋರ್ಟರ್ ಆಯ್ತು, ಆ ಅಪ್ಲಿಕೇಶನ್ಗಳನ್ನ ಮಾಡ್ತಾ ಇದ್ದೆ. ಈಗ ಈ ರೀತಿ ಅರ್ನಿಂಗ್ ಗಳನ್ನ ಕೊಟ್ಟಾಗ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವ್ದು ಅಪ್ಲಿಕೇಶನ್ ಆದ್ರೇನೋ ನಮಗೆ ಅರ್ನಿಂಗ್ ಬರುತ್ತೆ, ಅಂದ್ರೆ ಯಾವ ಅಪ್ಲಿಕೇಶನ್ ಗಳಾದ್ರೇನೋ ನಾವು ಮಾಡ್ತೀವಿ ಅಷ್ಟೇ. ನಾನು ಇದು ಏನಿದು 50 ರೂಪಾಯಿ 80 ರೂಪಾಯಿ ಯಾವತ್ತು ತೆಗಿತಾನೋ, ಯಾವತ್ತು ಇದರಿಂದ ನಿಮ್ಗೆ ಇಲ್ಲ ಹಳೆ ಇನ್ಸೆಂಟಿವ್ ನಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾನೋ, ಅಲ್ಲಿವರೆಗೂ ನಾನು ಇದನ್ನೇ ಮಾಡ್ತೀನಿ. ಏನಕ್ಕೆ ಮಾಡಬಾರ್ದು? ನಿಮ್ಗೂ ಯಾರಾದ್ರೂ ಕೊಟ್ಟಿದ್ರೆ ನನಗೆ 2-3 ಜನ ಮೀಟ್ ಕೂಡ ಆಗಿದ್ರಿ. ಏನಪ್ಪಾ ಅಂದ್ರೆ ಇಲ್ಲ ಅಣ್ಣ ನನಗೂ ಕೊಟ್ಟಿದ್ದ, 1 ದಿನ ಕೊಟ್ಟಿದ್ದ, 2 ದಿನ ಕೊಟ್ಟಿದ್ದ, ಆಮೇಲೆ ತೆಗೆದ್ಬಿಟ್ಟ ಅಂತ ಹೇಳ್ಬಿಟ್ಟು. ಆ ರೀತಿನೂ ಕೂಡ ಆಗುತ್ತೆ. ಒಬ್ರಿಗೆ ಈ ವಾರ ತೆಗಿತಾನೆ, ಅಂದ್ರೆ ಕೊಟ್ಟವ್ರಿಗೆ ಎಲ್ಲರಿಗೂ. ಒಬ್ರಿಗೆ ಈ ವಾರ ತೆಗಿತಾನೆ, ಒಬ್ರಿಗೆ ನೆಕ್ಸ್ಟ್ ವೀಕ್ ತೆಗಿತಾನೆ, ಒಬ್ರಿಗೆ ನೆಕ್ಸ್ಟ್ ವೀಕ್ ತೆಗಿತಾನೆ. ನನಗೆ ಯಾವತ್ತು ತೆಗಿತಾನೋ ಗೊತ್ತಿಲ್ಲ. ಮೇ ಬಿ ನಾನು ಅನ್ಕೊಂಡಿರೋದು ಈ ಶನಿವಾರ, ಈ ಸಂಡೇ ಒಂದ್ ದಿವಸ ಕೊಟ್ಬಿಟ್ಟು ಮತ್ತೆ ತೆಗಿಬಹುದು ಅಂತ ಅನ್ಕೊಂಡಿದೀನಿ. ನೋಡೋಣ. ನನಗೆ ಅರ್ನಿಂಗ್ ಆಗಿರೋದು 8,200 ರೂಪಾಯಿ 3 ದಿನದಲ್ಲಿ ನಾನು ಅರ್ನ್ ಮಾಡಿದ್ದೀನಿ. ಅದರ ಸ್ಕ್ರೀನ್ಶಾಟ್ ಸಮೇತ ನಿಮಗೆ ರೆಕಾರ್ಡಿಂಗ್ ಸಮೇತ ಹಾಕಿದ್ದೀನಿ. ಇದ್ರ ಮೇಲೆ ನಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಫೇಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಓಕೆ, ಈ ರೀತಿ ಎಲ್ರಿಗೂ ಅರ್ನಿಂಗ್ಸ್ ಆಗಲ್ಲ. 500 ರೂಪಾಯಿ 800 ರೂಪಾಯಿ ಫುಲ್ ದಿನ ಮಾಡಿದ್ರು ಆಗುತ್ತೆ ಸ್ವಿಗ್ಗಿಲಿ. ಅದು ಗೊತ್ತಿರೋರು ಹಳಬ್ರು ಇರ್ತಾರೆ. ಒಬ್ರು ಕಮೆಂಟ್ ಕೂಡ ಮಾಡಿದ್ರು, ಏನಂದ್ರೆ 6 ವರ್ಷ ಎಕ್ಸ್ಪೀರಿಯನ್ಸ್ ನನಗಿದೆ ಸ್ವಿಗ್ಗಿಲಿ, ಈ ರೀತಿ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಎಲ್ಲ ಸ್ನೇಹಿತರೆ, ನಿಮ್ಮೆಲ್ಲ ಫ್ರೆಂಡ್ಸ್ ಎಲ್ಲರೂ ಏನು ಕಮೆಂಟ್ ಮಾಡ್ತಾ ಇದ್ರೆ ಎಲ್ಲ ಕಮೆಂಟ್ಗಳನ್ನ ಓದ್ತಾ ಇದ್ದೀನಿ. ಬಟ್ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಈ ರೀತಿ ವಿಡಿಯೋ ಮುಖಾಂತರ ನಿಮಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ, ನೀವಿನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟ್ಗಳು, ಅದೇ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ, ಬೇರೆ ಬೇರೆ ಆ್ಯಪ್ಗಳಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.